ನಾಗೇಂದ್ರ ಅವರನ್ನ ಮಂತ್ರಿಮಂಡಲಕ್ಕೆ ತಗೊಂಡಿದ್ದೇನೆ ಒಂದು ತಪ್ಪು ಸಂದೇಶ ಕೊಡೋ ಕೆಲಸ ಮಾಡಿದ್ದಾರೆ ತಗೊಂಡು. ಯಾಕೆಂದರೆ ಭಾಳ ಸ್ಪಷ್ಟವಾಗಿ ಆತ್ಮಹತ್ಯೆ ಮಾಡಿಕೊಂಡಂಥ ಅಧಿಕಾರಿ ಚಂದ್ರಶೇಖರನ್ನು ತನ್ನ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾನೆ. ಖಾತೆ ಬದಲಾವಣೆ ಬ್ಯಾಂಕಿಂದ ಇನ್ನೊಂದು ಬ್ರಾಂಚಿಗೆ ಬದಲಾಯಿಸೋದಕ್ಕೆ ಮಾನ್ಯ ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಅಂಥೇಳಿ, ಅಂದರೆ ಎಲ್ಲವೂ ಹಗರಣ ನಡೆದಿರೋದು ಮಾನ್ಯ ಸಚಿವರ ಮೌಖಿಕ ಸೂಚನೆಯ ಮೇರೆಗೆ. ಇಲ್ಲದೆ ಎಮ್ ಡಿಗೆ ಇಷ್ಟು ಧೈರ್ಯ ಎಲ್ಲಿ ಬರ್ತಿತ್ತು? ಸೂಪರ್ಡೆಂಟು ಅಥವಾ ಉಳಿದ ಅಧಿಕಾರಿಗಳು ಹೇಗೆ ಸಹಕಾರ ಕೊಡ್ತಾಯಿದ್ರು? ಮತ್ತು ನಾನು ಅವತ್ತೂ ಆಪಾದನೆ ಮಾಡಿದ್ದೆ, ಒನ್ ಆಫ್ ದ ಮೇಯ್ನ್ ಅಕ್ಯೂಸ್ಡ್ ನೆಕ್ಕುಂಟಿ ನಾಗರಾಜು ಮತ್ತು ನಾಗೇಂದ್ರಗಿರುವಂಥ ಸಂಬಂಧದ ಬಗ್ಗೆ ನಾನು ಹೇಳಿದ್ದೆ. ಇನ್ನು ಈಗ ಇಡಿ ತನಿಖೆ ಮಾಡಿರೋದ್ರೊಳಗೆ ನನಗೆ ಸಿಕ್ಕಿರೋ ಮಾಹಿತಿ, ಕಟ್ಕೊಂಡವರ ಖಾತೆಗೂ ದುಡ್ಡು ಹೋಗಿದೆ, ಇಟ್ಕೊಂಡವ್ರ ಖಾತೆಗೂ ದುಡ್ಡು ಹೋಗಿದೆ. ಯಾರನ್ನ ಇಟ್ಕೊಂಡಿದ್ದಾರೆ ಅಂತ ಇವತ್ತು ನನ್ನ ಹತ್ರ ಕೇಳಬೇಡಿ. ಕಟ್ಕೊಂಡವ್ರ ಖಾತೆಗೂ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಟ್ರಾನ್ಸ್ಫರ್ ಆಗಿದೆ 187 ಕೋಟಿ ರೂಪಾಯಿನಲ್ಲಿ. ಇಟ್ಕೊಂಡವ್ರ ಖಾತೆಗೂ ಟ್ರಾನ್ಸ್ಫರ್ ಆಗಿದೆ. ಇವರು SIT ಅವರು ತಿಪ್ಪೆ ಸಾರಿಸೋ ಕೆಲಸ ಮಾಡಿರ್ಬೋದು, ಆದರೆ CBI ತಿಪ್ಪೆ ಸಾರಿಸೋ ಕೆಲಸ ಮಾಡಲ್ಲ, ಇಡಿ ತಿಪ್ಪೆ ಸಾರಿಸೋ ಕೆಲಸ ಮಾಡಲ್ಲ. ಅವರು ಕಡೆವರೆಗೂ ತನಿಖೆ ನಡೆಸ್ತಾರೆ. ಇಲ್ಲದೇ ಇದ್ದರೆ ಈ ರೀತಿ ಲೂಟಿ ಹೊಡೆಯೋರಿಗೆ ಲೈಸೆನ್ಸ್ ಕೊಟ್ಟಂಗೆ ಆಗಿಬಿಡುತ್ತೆ. ಲೂಟಿ ಹೊಡೆದವರಿಗೆ ಪ್ರಮೋಷನ್ ಕೊಟ್ಟರೆ ನಾಳೆ ಯಾರು ಬೇಕಾದ್ರೂ ಲೂಟಿ ಹೊಡೆದು ಬಚಾವಾಗ್ಬೋದು ಅನ್ನುವಂಥ ಒಂದು ಕೆಟ್ಟ ಸಂದೇಶ ಹೋಗುತ್ತೆ. ಒಂದು ಕಡೆ ಮುಖ್ಯಮಂತ್ರಿಗಳು 10 ರೂಪಾಯಿ ಲಂಚ ತಗೊಂಡ್ರು ನಾನು ಸಹಿಸೋದಿಲ್ಲ ಅಂತಾರೆ. ಎಲ್ಲ ಇಲಾಖೆಗಳಲ್ಲೂ ರೇಟ್ ಕಾರ್ಡ್ ಫಿಕ್ಸ್ ಆಗಿಬಿಟ್ಟಿದ್ದಾವೆ. ಯಾವ್ಯಾವ ಕೇಸಿಗೆ ಎಷ್ಟೆಷ್ಟು ದುಡ್ಡು ಕೊಡಬೇಕು, ಲಂಚ ರೇಟ್ ಕಾರ್ಡ್ ಫಿಕ್ಸ್ ಆಗಿದೆ. ಭ್ರಷ್ಟರನ್ನೇ ಮಂತ್ರಿ ಮಾಡ್ತಾರೆ. ಮಂತ್ರಿ ಮಾಡಿ ಅವ್ರನ್ನ ಸಮರ್ಥನೆ ಬೇರೆ ಮಾಡ್ಕೊಳ್ತಾರೆ. ಅಪರಾಧ ಪ್ರೂವ್ ಆಗಿಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ತಾರೆ. ಪ್ರೂವ್ ಆಗಿಲ್ಲ, ನಿರ್ದೋಷಿ ಅಂತಲೂ ಆಗಿಲ್ಲ, ನಿರಪರಾಧಿ. ಈ ಕೇಸ್ನಲ್ಲಿ ನಾಗೇಂದ್ರ ಅವ್ರದ್ದು ಒಂದು ಸ್ವಲ್ಪನೂ ಪಾತ್ರ ಇಲ್ಲ ಅಂತನೂ ಆಗಿಲ್ಲ. ಬಟ್ ಡೆತ್ ನೋಟ್ ಕೊಡ್ತಿರೋ ಸಾಕ್ಷಿ ಅಂಗೈ ಹುಣ್ಣಿನಷ್ಟು ಸ್ಪಷ್ಟ ಇದೆ. ಹಾಗಾಗಿ ಅವ್ರು ರಾಜೀನಾಮೆ ಕೊಡಲೇಬೇಕು, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಕಾಂಗ್ರೆಸ್ಸು ಮಂತ್ರಿ ಮಾಡದೇ ಇದ್ದಿದ್ದರೆ 2ನೇ ಬಾರಿ ಮುಜುಗರಕ್ಕೆ ಒಳಗಾಗ್ತಿರಲಿಲ್ಲ. ಮಂತ್ರಿ ಮಾಡಿರೋದ್ರಿಂದ ಮುಜುಗರವನ್ನೂ ಅನುಭವಿಸಬೇಕು, ರಾಜೀನಾಮೆನೂ ಕೊಡಬೇಕು. ಪ್ರಕೃತಿ ನಿಯಮ ಇದೆ, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು, ಉಪ್ಪು ತಿಂದವನಿಗೆ ನೀರು ಕುಡಿಲೇಬೇಕು. ಹೀಗೆ ದುಡ್ಡು ತಿಂದಿದ್ದು ಯಾರ್ದು? ಬಡ ದಲಿತರದ್ದು. ನಾವು ಬಡ ದಲಿತರ ಪರ, ಭ್ರಷ್ಟ ದಲಿತನ ಪರ ನಾವಲ್ಲ, ಬಡ ದಲಿತರ ಪರ ನಾವು. ಆತ್ಮಹತ್ಯೆ ಮಾಡಿಕೊಂಡ ಚಂದ್ರಶೇಖರ್ ಬೋವಿ ಜನಾಂಗಕ್ಕೆ ಸೇರಿದವರು, ಅವ್ರು ದಲಿತರಲ್ವೇನೋ? ಆ ಅಮಾಯಕನ ಸಾವಿಗೆ ಕಾರಣರಾದಲ್ಲ ಆ ಪಾಪಿಗಳು. ಹಂಗಾರೆ ಅವರಿಗೆ ಪ್ರಾಯಶ್ಚಿತ್ತ, ಅವರಿಗೆ ಶಿಕ್ಷೆ ಆಗಬಾರ್ದಾ? ಹಂಗಾಗಿ ಕಾಂಗ್ರೆಸ್ಸು ಭ್ರಷ್ಟ ದಲಿತನ ಪರ ವಕಾಲತ್ತು ವಹಿಸ್ತಾ ಇದೆ, BJP ಬಡ ದಲಿತರ ಪರ ವಕಾಲತ್ತು ವಹಿಸ್ತಾ ಇದೆ. ನಮಗೂ ಅವರಿಗಿರೋ ವ್ಯತ್ಯಾಸ ಇಷ್ಟೇ. ನೀವು ಭ್ರಷ್ಟ ದಲಿತನ ಪರ ಕಾಂಗ್ರೆಸ್ಸಿಗರು, ನಾವು ಬಡ ದಲಿತರ ಪರ. ಬಡ ದಲಿತರ ಹಣವನ್ನು ನುಂಗಿದ್ದಾರೆ, ಇದರಲ್ಲಿ ಬಡ ದಲಿತರ ಹಣ ನುಂಗಿದ್ದಾರೆ. ಹಾಗಾಗಿ ನಾವು ಬಡ ದಲಿತರ ಪರ. ನಾವು ಪಾದಯಾತ್ರೆ ಹಮ್ಮಿಕೊಂಡಿರೋದು ಬಡ ದಲಿತರ ಪರವಾಗಿ, ಭ್ರಷ್ಟ ದಲಿತರ ಪರವಾಗಿ ಅಲ್ಲ. ಭ್ರಷ್ಟ ದಲಿತರಿಗೆ ಶಿಕ್ಷೆ ಆಗಬೇಕು, ಬಡ ದಲಿತರಿಗೆ ನ್ಯಾಯ ಸಿಗಬೇಕು.